ನನ್ನ ಮತ್ತು ಸುಹೈಲ್ನ ನಡುವೆ ಯಾವುದೇ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ. ಕೆಲವೊಂದು ಕೊಲೆಗಳು ಈ ಕರ್ನಾಟಕ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಾಗ ನಾವು ಒಟ್ಟಾಗಿ ಹೋಗಿ ಆ ಮಯ್ಯತ್ತನ್ನು ನೋಡಿದ್ದೇವೆ, ಆ ಜನಾಜವನ್ನು ನೋಡಿದ್ದೇವೆ. ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಿದ್ದೇವೆ. ಯಾಕೆ ಹೋರಾಟವನ್ನು ಮಾಡಿದ್ದೇವೆ, ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇವೆ, ಪತ್ರಿಕಾ ಹೇಳಿಕೆಗಳನ್ನು ನಾವು ನೀಡಿದ್ದೇವೆ. ನಮಗೆ ಈ ಸಮುದಾಯಕ್ಕೋಸ್ಕರ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ನಾವು ಹೇಳುವಂತಹದ್ದು ನಮ್ಮನ್ನ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿಸುವವರಾಗಿ, ನಮ್ಮನ್ನ ಕೇವಲ ಬೀದಿಯಲ್ಲಿ ಕಟ್ಟುವಂತಹ ವೇದಿಕೆಗಳಲ್ಲಿ ಭಾಷಣ ಮಾಡುವವರಾಗಿ, ನಮ್ಮನ್ನು ಕೇವಲ ಯುವಕರ ಸ್ಟೇಟಸ್ಗಳಲ್ಲಿ ಫೋಟೋ ಹಾಕುವಂತಹ BGM ಹಾಕುವಂತಹ ನಾಯಕರುಗಳನ್ನಾಗಿ ಮಾಡಬೇಡಿ. ಬದಲಾಗಿ ಈ ಸಮುದಾಯಕ್ಕೆ ಮಾತನಾಡುವವರನ್ನ ನೀವು ವಿಧಾನಸೌಧಕ್ಕೆ ಕಳುಹಿಸಿಕೊಡಿ. ಈ ಸಮುದಾಯದ ನೋವುಗಳನ್ನ ನಾವು ಮಾತನಾಡ್ತೇವೆ, ನಾವು ಪ್ರಶ್ನೆ ಮಾಡ್ತೇವೆ. ಇಲ್ಲಿ ಅಧಿಕಾರದ ಸುಪರ್ದಿಯಲ್ಲಿ ಕೂತು ಇಲ್ಲಿನ ಮೆಡಿಕಲ್ ಮಾಫಿಯಾಗಳಿಗೆ, ಇಲ್ಲಿರುವಂತಹ ಗೋಲ್ಡ್ ಮಾಫಿಯಾಗಳಿಗೆ, ಮರಳು ಮಾಫಿಯಾಗಳಿಗೆ, ಡ್ರಗ್ಸ್ ಮಾಫಿಯಾಗಳಿಗೆ ಮಾತ್ರ, ಇಲ್ಲಿ ಕೆಲಸ ಮಾಡುವಂತವರಿಗೆ ಮಾತ್ರ ಅಧಿಕಾರವನ್ನ ಕೊಡಬೇಡಿ. ಬದಲಾಗಿ ಈ ಸಮುದಾಯಕ್ಕಾಗಿ ಮಾತಾಡುವಂತಹ ರಿಯಾಜ್ ಪರಂಗಿಪೇಟೆ ಅಂತವರನ್ನ, ಸುಹೈಲ್ ಕಂದಕ್ರ ಅಂತವರನ್ನ, ಅಬ್ದುಲ್ ಮಜೀದ್ ಕೊಡ್ಲಿಪೇಟೆ ಅಂತವರನ್ನ ಬಹಳಷ್ಟು ಮಂದಿ ಇಲ್ಲಿದ್ದಾರೆ. ಹುಡುಕಿ ಕಳುಹಿಸಿಕೊಡಿ. ನಾನು ಹೇಳ್ತಾ ಇಲ್ಲ ಇದರಲ್ಲಿ ಪಕ್ಷ ನೋಡಿ ಅಂತ ಹೇಳಿ, ಪಕ್ಷ ನೋಡಬೇಡಿ. ಸಮುದಾಯಕ್ಕೋಸ್ಕರ ಧೈರ್ಯದಿಂದ ಧ್ವನಿ ಎತ್ತಾರ ಅಂತವರನ್ನ ಕಳುಹಿಸಿಕೊಂಡು ಒಮ್ಮೆಯಾದ್ರೂ ಈ ಕುರಿತು ಒಂದು ಚುನಾವಣೆ ಬಂದಾಗ ಈ ಬಾರಿ ಇಷ್ಟು ಮಂದಿಯನ್ನ ನಾವು ಕಳುಹಿಸಿ ಕೊಡಲೇಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಮುಸ್ಲಿಂ ಸಮುದಾಯದ ಸಂಘಟನೆಗಳು, ಜಮಾತ್ ಕಮಿಟಿಗಳು ಒಟ್ಟಾಗಿ ಕೈಗೊಂಡರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಮುಸ್ಲಿಂ ಸಮುದಾಯದ ನೈಜವಾದಂತಹ ಧ್ವನಿಗಳಿಗೆ ಈಗ ಯಾವ ರೀತಿಯಲ್ಲಿ ನೀವು ರಮಾನಾಥ್ ರೈ ಅವರಿಗೆ ಅಭಿನಂದನೆಯನ್ನ ಸನ್ಮಾನವನ್ನ ಮಾಡಿದ್ರು, ಇದೇ ವೇದಿಕೆಯಲ್ಲಿ ಅಂತಹ ಸಚಿವರುಗಳಿಗೆ, ಅಂತಹ ಮುಸ್ಲಿಂ ನಾಯಕತ್ವಗಳಿಗೆ ಸನ್ಮಾನವನ್ನ ಮಾಡಬಹುದು ಅನ್ನೋದನ್ನಾಗಿದೆ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರುವಂತಹದ್ದು.